ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ನನ್ನ ಮನೆ ಪರ್ಪಲಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತರಿಸಿದ್ನಲ್ವ, ಅದ್ರದ್ದು ಅನ್ಬಾಕ್ಸಿಂಗ್ ಮಾಡಿದೆ. ಬಟ್ ಅದ್ರದ್ದು ಪ್ರಾಡಕ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳಿಲ್ಲ, ಒಂದೆರಡು ಮಾತ್ರ ತೋರಿಸಿದೆ. ಬಟ್ ಇವತ್ತು ಅದನ್ನು ಯೂಸ್ ಮಾಡಿ. ಸೊ ನನ್ನ ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿರೋದಷ್ಟೇ. ಸೊ ಅದರಲ್ಲಿ ಇದು ಬಂದ್ಬಿಟ್ಟು ಇವು ಸ್ಟೋಕ್ ಕ್ರೀಮು ಆ್ಯಂಡ್ ಲಿಪ್ ಲೈನರು ಆ್ಯಂಡ್ ಇದು ಚೀಕ್ ಲಿಪ್ ಆ್ಯಂಡ್ ಚೀಕ್ ಟಿಂಟಿಂದ. ಸೊ ಕಂಪ್ಲೀಟ್ ಲುಕ್ನೇ ಚೇಂಜ್ ಮಾಡುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು NYB ಸ್ಟ್ರೋಕ್ ಕ್ರೀಮಲ್ಲಿ ಇದು NYB ಸ್ಟ್ರೋಕ್ ಕ್ರೀಮಲ್ಲಿ ಪ್ರೈಮರು, ಮಾಯಿಶ್ಚರೈಸರ್ ಆ್ಯಂಡ್ ಆ್ಯಡ್ ಆಗಿರುತ್ತೆ. ಸೊ ಜಸ್ಟ್ ಇದೊಂದಿದ್ರೆ ಸಾಕು ನಿಮಗೆ. ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಫುಲ್ಲಿ ಗ್ಲಾಸಿ ಸ್ಕಿನ್ ಕೊಡುತ್ತೆ ಇದು NYB ಸ್ಟ್ರೋಕ್ ಕ್ರೀಮ್ ಬಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ. ಇದನ್ನ ಓಪನ್ ಮಾಡೋಣ. ಸೊ ಈ ಮೂರು ಯೂಸ್ ಮಾಡಿ ನನ್ನ ಕಂಪ್ಲೀಟ್ ಲುಕ್ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ. ಆ್ಯಂಡ್ ಜಸ್ಟ್ ಓಪನ್ ಇಟ್. ಸೊ ನೋಡಿ, ನನ್ನ ಫೇಸಿಗೆ ಏನು ಅಪ್ಲೈ ಮಾಡಿಲ್ಲ. ಜಸ್ಟ್ ಈಗ ಇದು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತೀನಿ. ನನ್ನ ಲುಕ್ ಯಾವ ರೀತಿ ಫೇಸು ಗ್ಲೋಯಿಂಗ್ ಆಗಿ ಕಾಣುತ್ತೆ ಅಂತ ನೀವೇ ನೋಡಿ. ಟ್ರಸ್ಟ್ ಮೀ ಗೈಸ್, ನಿಜ ಹೇಳಬೇಕು ಅಂದರೆ ಇದ್ರ ಸ್ಮೆಲ್ ಮಾತ್ರ ಒಂಚೂರು ಚೆನ್ನಾಗಿಲ್ಲ. ವಾಮಿಟ್ ಬರಂಗೆ ಆಗ್ತಾ ಇದೆ ನನಗೆ. ಬಟ್ ಇದ್ರ ಗ್ಲೋಯಿಂಗು ತುಂಬ ಚೆನ್ನಾಗಿದೆ. ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು. ಎಲ್ಲ ವಿಡಿಯೋದಲ್ಲೂ ತೋರಿಸ್ದಂಗೆ ವಾವ್ ಅನ್ನೋ ಥರ ಏನಿಲ್ಲ, ಲೈಟಾಗಿ ಗ್ಲೋಯಿಂಗ್ ಆಗಿದೆ ಅಷ್ಟೇ. ಆ್ಯಂಡ್ ಇದಕ್ಕಿಂತ ನನ್ನ ಫೇಸೇ ಗ್ಲೋಯಿಂಗ್ ಆಗಿದೆ. ಇದೇನು ನನಗೇನು ಅಷ್ಟು ಇಷ್ಟ ಆಗಿಲ್ಲ. 10ಗೆ ಔಟ್ ಆಫ್ 7 ಅಥವಾ 6 ಕೊಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನಿಲ್ಲ, ಲೈಟಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ. ಡೈಲಿ ಬೇಸಿಸ್ಗೆ ಯೂಸ್ ಮಾಡಂಗಿದ್ರೆ ಯೂಸ್ ಮಾಡ್ಬೋದು. ಇದರಲ್ಲಿ ಪ್ರೈಮರು, ಮಾಯಿಶ್ಚರೈಸರ್, ಹೈಲೈಟರ್ ಇರೋದ್ರಿಂದ ಗ್ಲೋಯಿಂಗ್ ಆಗಿ ಒಂಚೂರು ಕಾಣುತ್ತೆ ಅಷ್ಟೇ. ಅದಾದಮೇಲೆ ನಾವು CC ಕ್ರೀಮ್ ಅಥವಾ ಫೌಂಡೇಶನ್ ಏನಾರ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಬಟ್ ಇದು ಸ್ಕಿನ್ ಗ್ಲೋಯಿಂಗ್ ಥರ ಕಾಣಿಸುತ್ತೆ ಅಷ್ಟೇ, ಮ್ಯಾಟ್ ಫಿನಿಶಿಂಗ್ ಏನು ಕೊಡಲ್ಲ. ಆ್ಯಂಡ್ ಆಯಿಲಿ ಅನಿಸುತ್ತೆ, ಒಂದು ಸ್ವಲ್ಪ ಆಯಿಲಿ ಅನಿಸುತ್ತೆ. ಸೊ ಫ್ರೆಶ್ ಲುಕ್ ಅಂತೂ ಕೊಡಲ್ಲ ಇದು. ಸೊ ನೋಡಿ, ಫೇಸ್ ಗ್ಲೋಯಿಂಗ್ ಆಗಿ ಮಾತ್ರ ಕಾಣಿಸ್ತಾ ಇದೆ. ನಾನು ಅದೇ ಹೇಳಿದಂಗೆ ಇದರಲ್ಲಿ ಹೈಲೈಟರು, ಪ್ರೈಮರು ಮತ್ತು ಇದೇನು ಮಾಯಿಶ್ಚರೈಸರ್ ಇದೆ. ಸ್ಕಿನ್ ಒಂದು ಸ್ವಲ್ಪ ಸ್ಮೂತ್ ಮಾಡುತ್ತೆ. ಹೈಲೈಟರ್ ಇರೋದು ಒಂಚೂರು ಗ್ಲೋಯಿಂಗ್ ಕಾಣುತ್ತೆ ಅಷ್ಟೇ. ಇದರಲ್ಲಿ ಏನು ಸ್ಪೆಷಲ್ ಆದಂತೆ ಎಕ್ಸ್ಟ್ರಾರ್ಡಿನರಿ ಅಂತ ಏನಿಲ್ಲ. ಇದೊಂದು ಯೂಸ್ ಮಾಡಿದ್ರೆ ಮೇಕಪ್ ಎಲ್ಲ ಫಿನಿಶ್ ಆಗೋಗುತ್ತೆ ಅಂತ ಬೇರೆ ವಿಡಿಯೋದಲ್ಲೆಲ್ಲ ತೋರಿಸ್ತಾರಲ್ಲ, ಆ ಥರ ಏನಿಲ್ಲ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಅಪ್ಲೈ ಮಾಡಿ ತೋರಿಸಿದ್ದೀನಿ. ಸ್ಕಿನ್ ಗ್ಲೋಯಿಂಗ್ ಆಗಿ ಒಂದು ಸ್ವಲ್ಪ ಕಾಣಿಸ್ತಿದೆ. ಡೈಲಿ ಬೇಸಿಸ್ಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. 10ಗೆ ಔಟ್ ಆಫ್ 7 ಕೊಡ್ತೀನಿ. ಆ್ಯಂಡ್ ಇದಾದಮೇಲೆ ಮಾರ್ಸ್ ಅವರ ಲಿಪ್ ಲೈನರ್. ಸೊ ಇದ್ರ ಶೇಡ್ ಬಂದ್ಬಿಟ್ಟು ಡೀಪ್ ಟ್ಯಾನ್ ಅಂತ ಏನೋ ಇದೆ. ಡೀಪ್ ಟ್ಯಾನು 0.2. ಸೊ ಅಪ್ಲೈ ಮಾಡೋಣ. ಇದನ್ನ ಓಪನ್ ಮಾಡಿಲ್ಲ, ಓಪನ್ ಮಾಡ್ತೀನಿ. ಸೊ ಇದಕ್ಕೆ ಎರೇಸರ್ ಏನು ಕೊಟ್ಟಿಲ್ಲಪ್ಪ, ಇದ್ರಲ್ಲಿ ಎರೇಸ್ ಮಾಡ್ಕೊಂಡ್ರೆ.
ಸೊ ಇದು ಒಂದು ಸ್ಟ್ರೋಕ್ಗೆ ಸೂಪರಾಗಿ ಅಪ್ಲೈ ಆಗುತ್ತೆ. ನನ್ನ ಲಿಪ್ ಅಂತೂ ಸೂಪರಾಗಿ ಅಪ್ಲೈ ಆಯ್ತಾ. ನನಗೆ ಲಿಪ್ ಲೈನರ್ ಯೂಸ್ ಮಾಡಕ್ ಬರಲ್ಲ. ವೆರಿ ಪಿಗ್ಮೆಂಟೆಡ್ ಇದೆ, ಸ್ಮಚ್ ಪ್ರೂಫ್ ಕೂಡ ಹೋಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಾರ್ಕ್ ಆಗಿ. ನಾನು ಶೇಡ್ ಯೂಸೇ ಮಾಡಲ್ಲ, ಅಂದರೆ ನಾನು ಜಾಸ್ತಿ ಈ ಬ್ರೌನ್ ಈ ಥರದೆಲ್ಲ ಯೂಸ್ ಮಾಡಕ್ ಹೋಗಲ್ಲ. ಆ್ಯಂಡ್ ನ್ಯೂಡ್ ಕಲರು ಯೂಸ್ ಮಾಡಕ್ ಹೋಗಲ್ಲ. ಪಿಂಕ್, ಲೈಟಿಶ್ ಪಿಂಕ್ ಯೂಸ್ ಮಾಡ್ತೀನಿ ಜಾಸ್ತಿ, ಅವೇ ಯೂಸ್ ಮಾಡೋದು. ಬಟ್ ಲವ್ ದಿಸ್ ಕಲರ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಲಿಪ್ಸ್ ಮೇಲೆ ಅಂತ ನನಗೆ ಖುಷಿ ಆಗ್ತಾ ಇದೆ ನೋಡಿ. ಸ್ಕಿನ್ನು ಸೂಪರ್ ಕಾಣಿಸ್ತಾ ಇದೆ. ಬಟ್ ಈ ಕ್ರೀಮ್ದು ಸ್ಮೆಲ್ ಚೆನ್ನಾಗಿಲ್ಲ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಬಂದ್ಬಿಟ್ಟು ಮಾರ್ಕ್ಸ್ ಅವ್ರದ್ದು ಎಡ್ಜ್ ಆಫ್ ಡಿಸ್ಟೈನ್ ಲಿಪ್ ಲೈನರು ಡೀಪ್ ಟ್ಯಾನ್ ಅಂತ. ತುಂಬಾ ಚೆನ್ನಾಗಿದೆ ಇದು ಮಾತ್ರ. ಓ ಮೈ ಗಾಡ್, ಇದ್ರ ಮೇಲೆ ₹69. ಓಕೆ, ಇಲ್ಲಿ 42 ಅಂತ ಹಾಕ್ಬಿಟ್ಟಿದ್ದಾರೆ. ಇದೇನಪ್ಪ 42 ಅಂತ ಹಾಕಿದ್ದಾರೆ. ನಾನು ನೋಡಿದ್ರೆ ₹62 ಕೊಟ್ಟು ತಗೊಂಡೆ ಅನ್ಕೊಂಡೆ. ₹49 ಅಂತ ಹಾಕಿದ್ದಾರೆ. ಇದು ಬೇರೆದ್ರದ್ದು ನೆಟ್ ವೇಟ್, ಅದು ಇದು MRP ಹಾಕಿದ್ದಾರೆ ನೋಡಿ. ನನಗೆ ಏನೋ ಒಂಥರ ಲವ್ ಆಗ್ತಾ ಇದ್ದಿದ್ರ ಮೇಲೆ ಕುಲು ಕುಲು. ಇದು ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು. ಆ್ಯಂಡ್ ಸ್ಪಂಜ್ ಪ್ರೂಫ್ ಕೂಡ. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್ ಇದೆ, ಅಂದರೆ ಅಪ್ಲೈ ಮಾಡಿದ ತಕ್ಷಣ ಬೇಗ ಅಪ್ಲೈ ಆಗ್ತಾ ಇದೆ ನನ್ನ ಲಿಪ್ಸ್ಗೆ. ಇದಕ್ಕೆ 10/10 ಕೊಡ್ಬೋದು. ಸೂಪರ್ ಆಗಿದೆ. ಯಾರು ಯೂಸ್ ಮಾಡಬೇಕು ಅಂದರೆ ಪ್ಲೀಸ್ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಇದಕ್ಕಿಂತ ನಾನು ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ಆ್ಯಂಡ್ ಇದರಲ್ಲಿ ಡೈಲಿ ಬೇಸಿಸ್ಗೆ ಯೂಸ್ ಮಾಡ್ಬೋದು ಅಂತ ಅಷ್ಟೇ ಹೇಳಿದ್ದು. ಈಗ ಸ್ವಲ್ಪ ಗ್ಲೋಯಿಂಗ್ ಕಾಣಿಸ್ತಾ ಇದೆ, ಬಟ್ ಹಚ್ಚಿದ ತಕ್ಷಣ ಅಷ್ಟೇನು ಅನಿಸ್ಲಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಗ್ಲೋ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಡೈಲಿ ಬೇಸಿಸ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಬಂದ್ಬಿಟ್ಟು ಲಿಪ್ ಟಿಂಟ್, ಲಿಪ್ ಆ್ಯಂಡ್ ಚೀಕ್ ಟಿಂಟ್. ವಾವ್, ಇದು ಪ್ಯಾಕೇಜ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನನ್ನ ಲಿಪ್ ಕಲರ್ ಏನೋ ದೆವ್ವ ಥರ ಕಾಣಿಸ್ತಾ ಇದೀನಾ? ಇದು ಅವತ್ತು ಯೂಸ್ ಮಾಡಿ ತೋರಿಸಿದೆ, ಬಟ್ ಇವತ್ತು ಒಂದ್ಸರಿ ತೋರಿಸ್ತೀನಿ. ಇದು ಒಂಚೂರು ಮೇಕಪ್ ಕಂಪ್ಲೀಟ್ ಆಗಿ ಕಾಣಿಸ್ಲಿ ಅಂತ 3 ತಗೊಂಡೆ. ಸೊ ಚೀಕ್, ಅಂದ್ರೆ ಇದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಹಂಗೆ ತಿನ್ನೋಣ ಅನಿಸ್ತಾ ಇದೆ ಇದನ್ನೇ. ಆ್ಯಂಡ್ ಈಗ ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂದರೆ ಇದು ಬೇಗ ಹೋಗಲ್ಲ, ಲಾಂಗ್ ಲಾಸ್ಟಿಂಗು. ಈಗ ನನ್ನ ಚೀಕ್ಸ್ ಒಂಥರ ಕಳೆ ಬಂತಲ್ವ.
ಆ್ಯಂಡ್ ಇದನ್ನು ಲಿಪ್ಗೂ ಯೂಸ್ ಮಾಡ್ಬೋದು, ಬರೀ ಚೀಕ್ ಮಾರ್ಕ್ಸ್ ಅಲ್ಲ, ಲಿಪ್ಗೂ ಕೂಡ ಯೂಸ್ ಮಾಡ್ಬೋದು. ಇದು ಎಷ್ಟು ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ, ವಾವ್. ಸಖತ್ತಾಗಿದೆ ಮಾತ್ರ ಇದು. ಸ್ಮೆಲ್ಲು ಕೂಡ ಚೆನ್ನಾಗಿದೆ ನೋಡಿ. ನಂದ ಲಿಪ್ ಲೈನರು ಮತ್ತೆ ಇಲ್ಲಿ ಚೀಕ್ ಕಿಂಟಿಂದ ಎಷ್ಟು ಚೆನ್ನಾಗಿ ಒಂದು ಹೊಸ ಶೇಡೇ ಕ್ರಿಯೇಟ್ ಆಗೋಯ್ತು. ಔಟರು ಡಾರ್ಕು, ಇನ್ನರು ಸ್ವಲ್ಪ ಲೈಟ್ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಕಂಪ್ಲೀಟ್ ಆಗಿ 3ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫೇಸು. ಬಟ್ ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಇದ್ರ ಮೇಲೆ ಯಾಕೆ ಒಂಚೂರು ಇಷ್ಟ ಆಗ್ತಾ ಇದೆ. ನೋಡಿ ಫೇಸ್ ಒಂಥರ ಶೈನ್ ಆಗ್ತಾ ಇಲ್ವಾ? ಅವಾಗ ಹಚ್ಚಿದ ತಕ್ಷಣ ಏನಷ್ಟು ಗೊತ್ತಾಗ್ಲಿಲ್ಲ, ಬಟ್ ಈಗ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಔಟ್ ಆಫ್ 10 ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 100 ರುಪೀಸ್ ಅಷ್ಟೇನೆ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಸೂಪರ್ ಆಗಿದೆ. ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಕೂಡ ಚೆನ್ನಾಗಿದೆ. ನಂಗೆ ಈಗ ಇಷ್ಟ ಆಗ್ತಾ ಇದೆ. ಈಗ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಅದ್ರದ್ದು ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಚೆನ್ನಾಗಿದೆ. ಪ್ಲೀಸ್ ತಗೊಳಂಗಿದ್ರೆ ತಗೊಳ್ಳಿ. ಅದೇ ಇದು ಸ್ಮೆಲ್ ಮಾತ್ರ ಒಂಚೂರು ಚೆನ್ನಾಗಿಲ್ಲ, ಡಬ್ಬಾ ತರ ಇದೆ. ಈ ಎರಡು ಸ್ಮೆಲ್ಲು ನಾನು ತಿನ್ನೋಣ ಅನಿಸ್ತಾ ಇದೆ. ಸ್ಟ್ರಾಬೆರಿ ಸ್ಮೆಲ್ ಬರ್ತಾ ಇದೆ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ಇದು NYB ಅವ್ರದ್ದು ಬಂದ್ಬಿಟ್ಟು ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಮತ್ತೆ ಮಾಯಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ. ಸ್ಮೂತ್, ಅದೇ ನಾನು ಹೇಳ್ತೀನಿ ಅವಾಗ ಆ ಥರ. ಅಂಡ್ ಲೈಟ್ ವೆಯ್ಟು. ಐ ಶೈನ್ ಅಂತ ಕೊಟ್ಟಿದ್ದಾರೆ. ಐ ಶೈನ್ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಜಾಸ್ತಿ ಬರ್ತೀನಿ ಹೋಗುತ್ತೆ. ಹಚ್ಚಿದ ತಕ್ಷಣ ನಿಜವಾಗ್ಲೂ ಏನು ಗೊತ್ತಾಗಲ್ಲ, ಆದ್ಮೇಲೆ ಗೊತ್ತಾಗೋದು. ಈಗ ಒಂದು ಸ್ವಲ್ಪ ನನಗೆ ಕಾಣಿಸ್ತಾ ಇದೆಯಲ್ಲ ಆ ಥರ. ಯಾರು ಡೋಂಟ್ ಮೈಂಡ್, ನಾವು ಫಸ್ಟ್ ಹಂಗೆ ಹೇಳ್ಬಿಟ್ಟು ಈಗ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ. ಸೊ ಹಚ್ಚಿದ ತಕ್ಷಣ ಗೊತ್ತಾಗಲಿಲ್ಲ. ಅದೇ ಹೇಳ್ತಾರಲ್ಲ, ಒಬ್ಬರು ವ್ಯಕ್ತಿ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಮಾತಾಡಬಾರ್ದು ಅಂತ, ಆ ಥರ ಆಯ್ತು ಇದ್ರದ್ದು. ಸೊ ಇದು ಯೂಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ಬಟ್ ಯೂಸ್ ಮಾಡಿದ ತಕ್ಷಣ ಏನು ಗೊತ್ತಾಗಲ್ಲ. ಸೊ ತೊಗೊಳೋಗಿದೆ. ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತೊಗೊಬೋದು. ಇದು ಸ್ಟ್ರೋಕ್ ಕ್ರೀಮ್ ಬಂದ್ಬಿಟ್ಟು ಫೇಸಸ್ ಕೆನಡ ನಾನು ಯೂಸ್ ಮಾಡಿಲ್ಲ, ಅದು ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದು ಬಜೆಟ್ ಫ್ರೆಂಡ್ಲಿ ಅಂದರೆ ಇದೇ ತೊಗೊಬೋದು, ಚೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು 200 ರುಪೀಸು. ಆ್ಯಂಡ್ ಇದು 12 ಗ್ರಾಮ್ ಏನಾಗಿದೆ, 200 ರುಪೀಸು. ಆರಾಮಾಗಿ ನೀವು ತೊಗೊಬೋದು. ಇದು ನೋಡಿ ನನ್ನ ಕಂಪ್ಲೀಟ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟ ಆಯಿತು ಈ ಪ್ರಾಡಕ್ಟ್ಸ್ದು ವಿಡಿಯೋ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ನಾನು ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.